ಮಹಿಳೆಯರ ಸ್ವಾವಲಂಬನೆಗೆ ಕೌಶಲ್ಯ ತರಬೇತಿ ಕಾರ್ಯಾಗಾರ. ಗೌರಿಬಿದನೂರು. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಮತ್ತು ಸ್ವಯಂ ಉದ್ಯೋಗ ಕೈಗೊಳ್ಳಲು ವಿವಿಧ ಸಂಸ್ಥೆಗಳು ವಿಶೇಷ ಕೌಶಲ್ಯ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿವೆ. ಈ ತರಬೇತಿಗಳ ಮುಖ್ಯ ಉದ್ದೇಶ ಮಹಿಳೆಯರ ಸಾಮರ್ಥ್ಯ ಹೆಚ್ಚಳ ಮತ್ತು ಅವರನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದಾಗಿದೆ ಅಂತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ ನರಸಮ್ಮ ತಿಳಿಸಿದರು. ಮೈಕ್ರೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಭಾರತೀಯ ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇಡಿಐಐ ಬೆಂಗಳೂರು ಹ್ಯಾಂಡಿಕ್ರಾಫ್ಟ್ ಆರ್ಟಿಫಿಷಿಯಲ್ ಜ್ಯುವೆಲರಿ ಮೇಕಿಂಗ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಬಿಡುವಿನ ಸಮಯದಲ್ಲಿ ಮಹಿಳೆಯರು ಸ್ವಯಂ ಉದ್ಯೋಗ ಮಾಡುವ ಮೂಲಕ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟರು. ಇದೊಂದು ನಮ್ಮ ಹಳ್ಳಿಗೆ ಬಂದಿರತಕ್ಕಂತ ಒಂದು ಸುವರ್ಣ ಅವಕಾಶ. ಯಾಕೆ ಅಂತ ಹೇಳಿದ್ರೆ ಅವರೇ ಬಂದು ಅವರೇ ಇಲ್ಲಿ ಕುತ್ಕೊಂಡು ಎಲ್ರಿಗೂ ತಮಿಳುನಾಡು ಮತ್ತೆ ಎರಡೂ ರಾಜ್ಯಗಳಲ್ಲಿ ಇವರೊಂದು ತರಬೇತಿಯನ್ನ ಕೊಡ್ತಾರೆ. ಈ ತರಬೇತಿಯನ್ನ ಕೊಟ್ಟು ನಿಮ್ಗೆ 15 ದಿವಸ ಇದನ್ನ 15ರಿಂದ 20 ದಿನ ಇದೆಲ್ಲ ಮಾಡೋದನ್ನ ಹೇಳ್ಕೊಡ್ತಾರೆ. ಆಭರಣಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಅಂದ್ರೆ ಇದಕ್ಕೆ ನಾವು ಇದನ್ನ ರೆಡಿ ಮಾಡ್ಲಿಕ್ಕೆ ಏನು ನಮ್ಗೆ ಮೂಲ ವಸ್ತುಗಳು ಬೇಕು ಅದು ಎಲ್ಲಿ ಸಿಗುತ್ತೆ ಅಂತಾನು ಹೇಳ್ತಾರೆ ನಮ್ಗೆ. ಮತ್ತೆ ನೀವು ಚೆನ್ನಾಗಿ ಮಾಡಿದ್ರೆ ಅದನ್ನ ಬೇರೆ ಕಡೆನೂ ತಗೊಂಡೋಗ್ಲಿಕ್ಕೂ ಮಾರ್ಕೆಟಿಂಗ್ ಮಾಡ್ಲಿಕ್ಕೂ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ನಿಮ್ಗೆ ಗುಡಿ ಕೈಗಾರಿಕೆ ನಾನು ಚಿಕ್ಕದಾಗಿ ಮಾಡಿ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಂಕಿನ ಲೋನ್ ಆಗಿರ್ಬೋದು ಅಥವಾ ನಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈ ತರ ನಾನು ತರಬೇತಿಯಲ್ಲಿ ಪಾಲ್ಗೊಂಡು ತರಬೇತಿಯನ್ನ ಪಡ್ಕೊಂಡು ನಾನು ಇಂಥ ಕೆಲಸವನ್ನ ತೆಗೆದುಕೊಂಡು ಆ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ನೀವು ಬ್ಯಾಂಕಲ್ಲಿ ಹೋಗಿ ಲೋನ್ ತಗೊಂಡು ನೀವೇ ನಿಮ್ಮ ಸ್ವಂತ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು. ಆ ಕೆಲಸವನ್ನ ಕೂಡ ಮಾಡ್ಕೊಡ್ತಾರೆ. ಇದೆಲ್ಲವನ್ನ ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಒಬ್ಬರೇ ಬೆಳೆಯೋದ್ರಲ್ಲಿ ನಾವು ಸ್ವಾವಲಂಬಿ ಆಗ್ಬೋದು, ಜೊತೆಗೆ ಇನ್ನೊಬ್ಬರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ. ಜೊತೆಗೆ ನಮ್ಗೆ ಒಂದು ಆದಾಯ ಉತ್ಪನ್ನ ಚಟುವಟಿಕೆ ಕೂಡ ಅದಾಗಿ ಮಾಡಿಕೊಡುತ್ತೆ. ಇನ್ನು ಸಮಾಜ ಸೇವಕರಾದ ಸುಕನ್ಯಾ ಮಾತನಾಡಿ, ಮಹಿಳೆಯರು ಕೇವಲ ಗೃಹ ಕೃತ್ಯಕ್ಕೆ ಸೀಮಿತವಾಗದೆ ಬಿಡುವಿನ ವೇಳೆಯಲ್ಲಿ ಕೌಶಲ್ಯ ಕಲಿತು ಆರ್ಥಿಕವಾಗಿ ಸಬಲರಾಗಲು ಮತ್ತು ಸ್ವಯಂ ಉದ್ಯೋಗದ ಮೂಲಕ ಆದಾಯ ಗಳಿಸಲು ಈ ಕಾರ್ಯಾಗಾರಗಳು ಸಹಕಾರಿಯಾಗಿವೆ ಎಂದರು. ಅಭಿವೃದ್ಧಿ ಸಂಸ್ಥೆ ಕಡೆಯಿಂದ ಸ್ಕಿಲ್ ಟ್ರೈನಿಂಗ್ ನಮ್ದು ಹೇಳ್ತಾರೆ. ಭಾರತ ರೈತರು ಬೆನ್ನೆಲುಬಾಗಿರುವಂತ ವ್ಯವಸಾಯ ನಂಬ್ಕೊಂಡು ಬದುಕ್ತಾರೆ. ಅದನ್ನ ನಾವು ಇಳಿಬೇಕು. ನಾವೆಲ್ಲ ಹೆಣ್ಮಕ್ಳು ವ್ಯವಸಾಯದಲ್ಲೇ ಇರೋದು. ಬರೀ ವ್ಯವಸಾಯದಿಂದ ಇವತ್ತು ಆದಾಯ ಕಡಿಮೆ. ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಬರೋ ಪ್ರಾಫಿಟ್ ಕಡಿಮೆ ಆಗೋಗುತ್ತೆ. ಅದ್ರ ಜೊತೆಗೆ ಏನೋ ಉಪಕಸಬ್ ಬೇಕಲ್ವಾ? ಉಪಕಸಬ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ತರಬೇತಿ ಬೇಕು. ತರಬೇತಿ ತಗೊಂಡಂಗೆ ಏನು ಮಾಡಕ್ಕಾಗಲ್ಲ. ಇವತ್ತು ಟೈಲರಿಂಗ್ ಹೋಗಿ ನಾವು ಟೈಲರಿಂಗ್ ಕಲ್ತ್ಕೊಂಡು ಬಂದಿರ್ಬೇಕು. ಅದಕ್ಕೋಸ್ಕರ ಯಾವ್ದೇ ನಾವು ಮಾಡ್ತೀವಿ ಅಂತಂದಾಗ ಒಂದು ತರಬೇತಿ ಬೇಕೇ ಬೇಕು. ಅದೇ ತರ ತರಬೇತಿನ ನಮ್ಮವ್ರಿಗೆ ಹರ್ಸ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ಪಾಪ ಅವ್ರು ಶಿರಾದಿಂದ ಬಂದಿದ್ದಾರೆ, ತಮಿಳ್ನಾಡಿಂದ ಬಂದಿದ್ದಾರಂತೆ. ಇಲ್ಲಿಗಾನ ಬಂದಿದೆ ತುಂಬಾ ಅದೃಷ್ಟ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಇತ್ತೀಚೆಗೆ ನೋಡ್ಕೊಂಡು ಬಂದ್ರೆ ಅವೆಲ್ಲ 4-5 ವರ್ಷದಿಂದ ಸ್ಕಿಲ್ ಟ್ರೈನಿಂಗ್ ಅಂತ ಎಲ್ಲೂ ನಾನು ಕೇಳಲೇ ಇಲ್ಲ. ಇತ್ತು ಸುಜಲಾ ಅಂತೇಳಿ ಇನ್ನೊಂದು ಬಂದಿತ್ತು ಅಂತಿದೆ. ಸುಜಲಾ ವಾಟರ್ಶೆಡ್ಗಳಲ್ಲಿ ಇದ್ದಾಗ ಸ್ಕಿಲ್ ಟ್ರೈನಿಂಗ್ ಮಾಡ್ತಾ ಇದ್ದು. ಅವಾಗ ಬ್ಯಾಗು ಟೈಲರಿಂಗ್ ಪ್ರತಿಯೊಂದು ಕಲಿಸ್ತಾ ಇದ್ದು. ಅದಾದ್ಮೇಲೆ ಒಂದು 5-6 ವರ್ಷದಿಂದ ಸ್ಕಿಲ್ ಟ್ರೈನಿಂಗ್ ನಾನು ಎಲ್ಲೂ ನೋಡಿಲ್ಲ, ಬರ್ಲೇ ಇಲ್ಲ ಯಾವನು. ಆದ್ರೆ ಆಪರ್ಚುನಿಟಿ ತುಂಬಾ ಖುಷಿ ಆಗುತ್ತೆ. ನಮ್ಮ ಊರಿಗೆ ಬಂದಿದೆ ಅನ್ನೋದು ಅದು ಸದುಪಯೋಗ ಪಡಿಸ್ಕೊಂಡು ಅವ್ರು ಏನ್ ಹೇಳ್ಕೊಡ್ತಾರೋ, ಏನೋ ಬಳೆಗಳು ನೆಕ್ಲೆಸ್ ಇವತ್ತೆಲ್ಲ ನಾವು ಬಂಗಾರದ ಏನ್ ಹಾಕೊಂತೀವಿ, ಏನ್ ಹಾಕೊಳ್ಳಲ್ಲ, ಎಲ್ಲ ಒಳ್ಳೆ ಆರ್ಟಿಫಿಷಿಯಲ್ ಅದು ಹೇಳ್ಕೊಡ್ತಾರಂತೆ. ಕಲ್ತ್ಕೊಂಡು ನೀವು ಮುಂದೆ ಜೀವನ ಮಾಡ್ಕೊಳ್ಳೋದಕ್ಕೆ ಇದೊಂದು ಫೋಕಸ್ ಆಗಲಿ ಅಂತ ನಿಮ್ಮನ್ನು ಕೇಳ್ಕೊಂತ ನಾನು ಮಾತನ್ನು ಮುಗಿಸ್ತೀನಿ. ಇಡಿಐಐ ಅಹಮದಾಬಾದ್ ಆಫೀಸರ್ ಪ್ರಾಜೆಕ್ಟ್ ಲೀಡ್ ಅತಿರಾಜ್ ದಯಾಲನ್ ರವರು ಮಾತನಾಡಿ, ಮಹಿಳಾ ಸ್ವಾವಲಂಬಿ ಬದುಕಿಗೆ ಬಹುಕೌಶಲ್ಯ ತರಬೇತಿ ನೀಡಲಾಗುವುದು. 20 ದಿನಗಳ ತರಬೇತಿಯನ್ನು ನೀಡಲಾಗುವುದು. 35 ಜನ ಮಹಿಳಾ ಶಿಬಿರಾರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆಯೇ MSME ಸರ್ಟಿಫಿಕೇಟ್ ಮಾಡಿಕೊಡಲಾಗ್ತದೆ. ಹಾಗೆ ಆಸಕ್ತಿಯಿಂದ ಕಲಿತ ಮಹಿಳೆಯರಿಗೆ ಮುಂದಿನ ಹಂತವಾಗಿ ಪ್ರಾಡಕ್ಟ್ನ ಲೋಗೋ, ಲೇಬಲ್ ಹಾಗೂ ಪ್ಯಾಕೇಜಿಂಗ್ ಅನ್ನು ಸಹ ಉಚಿತವಾಗಿ ಮಾಡಿಕೊಡಲಾಗ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಇಡಿಐಐನ ಪ್ರಾಜೆಕ್ಟ್ ಸಪೋರ್ಟ್ ಆಫೀಸರ್ ಯಶೋಧಮ್ಮ, ಸ್ಕಿಲ್ ಟ್ರೈನಿಂಗ್ ಟ್ರೈನರ್ ರುಕ್ಮಿಣಿ ಹಾಗೂ ಶಿಬಿರಾರ್ಥಿಗಳು ಭಾಗವಹಿಸಿದರು.